ಸರ್ವಸ್ವರೂಪೇ ಸರ್ವೇಶಿ ಸರ್ವಶಕ್ತಿ ಸಮನ್ವಿತೆ ಬಹಿಭ್ಯಸ್ತ್ರಾಹಿ ನೋ ದೇವಿ ದುರ್ಗೆ ದೇವಿ ನಮಸ್ತುತೆ ನಮಶ್ಚಂಡಿಕಾಹಿ ಶ್ರೀ ಗುರುಭ್ಯೋ ನಮಃ. ವಿಶ್ವವಾಣಿ ಟಿ ವಿ ಸ್ಪೆಷಲ್ ಯೂಟ್ಯೂಬ್ ವಾಹಿನಿಯ ವೀಕ್ಷಕರಿಗೆ ನಮಸ್ಕಾರ. ಪ್ರತಿ ತಿಂಗಳುಗಳಂತೆ ಜುಲೈ ತಿಂಗಳಲ್ಲಿ ಮೇಷರಾಶಿಯವರ ಒಂದು ಭವಿಷ್ಯ ಯಾವ ರೀತಿಯಾಗಿರುತ್ತೆ, ಈ ತಿಂಗಳಲ್ಲಿ ಆಗು ಹೋಗುಗಳು ಏನು, ಲಾಭ ನಷ್ಟ ಸುಖ ದುಃಖ ಅಭಿವೃದ್ಧಿ ಅವನತಿ ಇದೆಲ್ಲ ಯಾವ ರೀತಿಯಾಗಿರುತ್ತೆ ಅನ್ನತಕ್ಕಂಥದ್ದು ಈ ತಿಂಗಳ ಗ್ರಹದ ಗತಿಗಳಿಗೆ ಗ್ರಹಸ್ಥಿತಿಗೆ ಅನುಗುಣವಾಗಿ ಆಯಾ ನಕ್ಷತ್ರದವರು ಹೊಂದಿರತಕ್ಕಂತಹ ರಾಶಿ, ಮೇಷರಾಶಿ, ಅಶ್ವಿನಿ, ಭರಣಿ, ಕೃತಿಕ ಇವೆಲ್ಲ ಮೊದಲನೇ ಪಾದಗಳು, ಇದೆಲ್ಲವೂ ಕೂಡ ಹೊಂದಿರತಕ್ಕಂತಹದ್ದು. ಆದ್ದರಿಂದ ಇದಕ್ಕೆ ಸಂಬಂಧಪಟ್ಟಂತೆ ಜುಲೈ ತಿಂಗಳಲ್ಲಿ ಹೇಗೆ ಇರುತ್ತೆ ಅನ್ನತಕ್ಕಂಥದ್ದನ್ನು ನಾವು ನೋಡೋಣ. ಯಾಕೆಂದರೆ ಮೇಷರಾಶಿಯವರಿಗೆ ಟೈಮ್ ಚೆನ್ನಾಗಿಲ್ಲ. ದ್ವಾದಶದಲ್ಲಿರ್ತಕ್ಕಂತಹ ಶನಿ, ವ್ಯಯಸ್ಥಾನದಲ್ಲಿರ್ತಕ್ಕಂತಹ ಶನಿ ಎಲ್ಲ ಪ್ರಯತ್ನಗಳು ಕೂಡ ವಿಫಲ ಆಗುವಂತೆ ಅಡೆತಡೆಯನ್ನು ಒಡ್ತಾ ಇರ್ತಾನೆ. ಜೊತೆಯಲ್ಲಿ ಪ್ರಾರಂಭದಲ್ಲೇನೋ ರಾಶ್ಯಾಧಿಪತಿ ರಾಶಿಯಲ್ಲೇ ಇರ್ತಾನೆ, ನಂತರದಲ್ಲಿ ದ್ವಿತೀಯ ಸ್ಥಾನಕ್ಕೆ ಹೋಗಿಬಿಡ್ತಾನೆ ಒಂದು 2 ದಿವಸದಲ್ಲಿ. ಮೂರನೇ ಮನೆಯಲ್ಲಿ ಬುಧಾದಿತ್ಯ ಯೋಗ ಇದ್ದರೂ ಕೂಡ ಬುಧ ವಕ್ರಿಯಾಗಿ ಇರತಕ್ಕಂಥದ್ದು ಒಂದು ಮೂರನೇ ತದನಂತರದಲ್ಲಿ 4ನೇ ಭಾವಕ್ಕೆ ಬಂದು ಪುನಃ ವಕ್ರಿಯಾಗಿ ಮಿಥುನ ರಾಶಿಗೆ ಬರ್ತಾನೆ. 5ನೇ ಮನೆಯಲ್ಲಿರ್ತಕ್ಕಂತಹ ಶುಕ್ರ ಕೇತುವಿನ ಸಂಯೋಜನೆ, ಏಕಾದಶದಲ್ಲಿರ್ತಕ್ಕಂತಹ ರಾಹು, ಇವೆಲ್ಲ ನಾವು ಗಮನಿಸಿದಾಗ ಮೇಷರಾಶಿಯವರು ಈ ತಿಂಗಳಲ್ಲಿ ಯಾವುದು ರಿಸ್ಕ್ ಇರತಕ್ಕಂತಹ ಕೆಲಸ ಮಾಡದೇ ಇರತಕ್ಕಂಥದ್ದೇ ಒಳ್ಳೆಯದು ಅಂತೇಳಿ ಅನಿಸುತ್ತೆ. ಯಾಕೆಂದರೆ ಪ್ರಯತ್ನವನ್ನು ನಾವು ನಂಬಬೇಕು, ಜ್ಯೋತಿಷ್ಯ ಅಥವಾ ಗ್ರಹಗತಿಗಳನ್ನು ನಂಬತಕ್ಕಂಥದ್ದಲ್ಲ ಅನ್ನತಕ್ಕಂತಹ ವಾದ ಇಟ್ಕೊಂಡು ನಾವು ಏನೋ ಕೆಲಸ ಮಾಡ್ತೀವಿ ಅಥವಾ ನಾವು ಏನೋ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಅಥವಾ ನಮ್ಮ ಹೊಸ ಯೋಜನೆಗಳನ್ನು ನಾವು ಕಾರ್ಯಗತ ಮಾಡ್ತೀವಿ ಅಂತ ಅಂದುಕೊಂಡು ಅದರಲ್ಲಿ ಹೋಗಿ ಕೈ ಸುಟ್ಟುಕೊಳ್ಳತಕ್ಕಂತಹ ಅಂತಹ ಸಮಸ್ಯೆಗಳು ಬರ್ತಕ್ಕಂತಹ ಸಾಧ್ಯತೆಗಳು ತುಂಬ ಇದೆ. ಆದ್ದರಿಂದ ಮೇಷರಾಶಿಯು ಯಾವುದೇ ಹೊಸ ಇನ್ವೆಸ್ಟ್ಮೆಂಟ್ ಮಾಡ್ತಕ್ಕಂಥದ್ದು, ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡತಕ್ಕಂಥದ್ದು ಇರ್ಬೋದು, ಅಥವಾ ಸ್ವಂತ ಉದ್ದಿಮೆ ಸ್ಥಾಪನೆ ಮಾಡುವಂತಹದ್ದು ಇರ್ಬೋದು, ಹೊಸ ಅಂಗಡಿಗಳನ್ನು ಸ್ಥಾಪನೆ ಮಾಡತಕ್ಕಂಥ ಯಾವುದೇ ಇದ್ದರೂ ಕೂಡ ಸ್ವಲ್ಪ ಮುಂದಕ್ಕೆ ಹಾಕಿಕೊಳ್ಳತಕ್ಕಂಥದ್ದು ಒಳ್ಳೆಯದು. ಏಕೆಂದರೆ ಮುಂದೆ ಅಕ್ಟೋಬರ್ ಸಮಯದಲ್ಲಿ ಗುರು ಸಿಂಹರಾಶಿಗೆ ಬಂದಾಗ, ಸಿಂಹಸ್ಥ ಗುರು ವಿಶೇಷವಾಗಿ ಪಂಚಮ ಭಾವದಲ್ಲಿ ಪೂರ್ವ ಪುಣ್ಯ ಸ್ಥಾನದಲ್ಲಿ ಬಂದಾಗ ವಿಶೇಷವಾದಂತಹ ಒಂದು ಶಕ್ತಿಯನ್ನು ಜೀವನಕ್ಕೆ ಕೊಡ್ತಾನೆ. ಆ ಸಮಯದವರೆಗೆ ತಾಳ್ಮೆಯಿಂದ ಸಹನೆಯಿಂದ ಕಾಯತಕ್ಕಂಥದ್ದು ಮೇಷರಾಶಿಯವರಿಗೆ ತುಂಬ ಮುಖ್ಯ ಆಗುತ್ತೆ. ಈ ಕುಟುಂಬದ ವಿಷಯ ಅಂತ ಹೇಳಿ ಬಂದಾಗ ಪಂಚಮ ಭಾವದಲ್ಲಿರತಕ್ಕಂತಹ ಕುಟುಂಬ ಸ್ಥಾನಾಧಿಪತಿಯಾದಂತಹ ಶುಕ್ರ ಈ ದುಂದು ವೆಚ್ಚಕ್ಕೆ ಅನಾವಶ್ಯಕವಾಗಿ ಹಣಗಳನ್ನು ಫೋಲು ಮಾಡತಕ್ಕಂಥದ್ದು, ದುಂದು ವೆಚ್ಚವನ್ನು ಮಾಡತಕ್ಕಂತಹ ಒಂದು ಬುದ್ಧಿ ಪ್ರೇರಣೆಯನ್ನು ಮಾಡ್ತಾನೆ. ಅದರಿಂದ ಮೇಷರಾಶಿಯವರು ಕುಟುಂಬಕ್ಕೆ ಅಂಥೇಳಿ, ಮನೆಗೆ ಅಂಥೇಳಿ ಏನೋ ವಸ್ತುಗಳನ್ನು ಖರೀದಿ ಮಾಡ್ಬೋದು, ಅದು ದುಬಾರಿ ಆಗ್ಬೋದು, ಅದರಿಂದ ಆರ್ಥಿಕ ಸಮಸ್ಯೆಗಳೇ ಬರ್ಬೋದು. ನಿಮ್ಮ ಖರೀದಿ ಶಾಪಿಂಗಿಂದಲೇ ಎಷ್ಟೋ ಜನಕ್ಕೆ ಈ ಕ್ರೆಡಿಟ್ ಕಾರ್ಡ್ ಇವುಗಳನ್ನೆಲ್ಲ ಅಪ್ಲೈ ಮಾಡ್ತಾ ಇರ್ತಾರೆ, ಅದರಿಂದಲೇ ಒಂದು ಸಮಸ್ಯೆ ಆಗಿಬಿಡ್ತದೆ. ಸಾಲ ಜಾಸ್ತಿ ಆಗುತ್ತೆ, ಕೈಗಡ ತಗೊಳ್ತಕ್ಕಂತಹದ್ದು, ಸ್ನೇಹಿತರೊಂದಿಗೆ ಇತರರೊಂದಿಗೆ ಸಾಲ ಮಾಡ್ತಕ್ಕಂಥ ಪರಿಸ್ಥಿತಿ ಬಂದುಬಿಡ್ಬೋದು. ಆದ್ದರಿಂದ ಆದಷ್ಟು ಈ ಖರೀದಿಗೆ ನೀವು ಕಡಿವಾಣ ಹಾಕತಕ್ಕಂಥದ್ದು ಒಳ್ಳೆಯದು ಅಂಥೇಳಿ ಅನಿಸುತ್ತೆ ಈ ತಿಂಗಳಲ್ಲಿ. ಯಾಕೆಂದರೆ ಏನು ಬೇಕು ಅದು ಅವಶ್ಯಕ, ಬೇಸಿಕ್ ಏನಿದೆ ಅಂತಹದ್ದು ಮಾತ್ರ ನೀವು ಪ್ರಾಥಮಿಕವಾಗಿ ಏನು ಬೇಕಾಗುತ್ತೆ ಅಷ್ಟು ಮಾತ್ರ ತೆಗೆದುಕೊಳ್ಳಬೇಕೇ ಹೊರತು, ಅನಿವಾರ್ಯವಾಗಿ ಏನು ಬೇಕಾದರೆ ಖರೀದಿ ಮಾಡಬೇಕೇ ಹೊರತು ಅನಾವಶ್ಯಕವಾಗಿ ದುಂದು ವೆಚ್ಚವನ್ನು ಮಾಡತಕ್ಕಂಥದ್ದು ಈ ತಿಂಗಳಲ್ಲಿ ಒಳ್ಳೆಯದಲ್ಲ. ಅದರಿಂದ ಆರ್ಥಿಕ ಸಮಸ್ಯೆಗೆ ಸಿಲುಕಿ ಹಾಕಿಕೊಳ್ಳತಕ್ಕಂತಹ ಲಕ್ಷಣಗಳು ಇಲ್ಲಿ ಕಂಡು ಬರ್ತಾ ಇದೆ ಪ್ರಮುಖವಾಗಿ. ಇನ್ನು ಸಹೋದರರಿಂದ ವಿಶೇಷವಾಗಿ ಈ ತಿಂಗಳಲ್ಲಿ ಮೇಷರಾಶಿಯವರಿಗೆ ಕೆಲವೊಂದು ಸಹಾಯ ಬರತಕ್ಕಂಥದ್ದು, ಸಹೋದರನೊಂದಿಗೆ ಉತ್ತಮವಾದಂತಹ ಬಾಂಧವ್ಯ, ಅಣ್ಣ ತಮ್ಮ ಅಕ್ಕ ತಂಗಿ ಇವರೊಂದಿಗೆ ಉತ್ತಮವಾದಂತಹ ಸಂಬಂಧ ಇಟ್ಟುಕೊಂಡು ಆ ಮೂಲಕ ಪರಸ್ಪರ ಯಾವುದೊಂದು ಕಷ್ಟ ಕಾಲದಲ್ಲಿ
ನಿಮಗೆ ಸಹಾಯ ಆಗತಕ್ಕಂಥದ್ದು. ಅಣ್ಣ ತಮ್ಮ ಇರ್ಬೋದು, ಅಕ್ಕ ತಂಗಿಯರು ಇರ್ಬೋದು, ಅವರಿಂದ ನಿಮಗೆ ಈ ತಿಂಗಳಲ್ಲಿ ಸಹಾಯ ಆಗಿ ಅಂತ ಯಾವುದೋ ಒಂದು ಕಷ್ಟದಿಂದ ನೀವು ಹೊರಗೆ ಬರ್ತೀರ. ಅಣ್ಣ ತಮ್ಮಂದಿರ ಒಂದು ಸಹೋದರರ ಒಂದು ಸಹಯೋಗದೊಂದಿಗೆ ಸಿಗತಕ್ಕಂಥ, ಅಂದರೆ ಸಾಲ ಜಾಸ್ತಿ ಆಗದೆ ಸಾಲ ತೀರಿಸೋದಕ್ಕೆ ಹಣಕಾಸಿನ ಒಂದು ಸಹಾಯ ಮಾಡ್ಬೋದು. ಅಥವಾ ಇನ್ನಿತರ ಯಾವುದೋ ಕಚೇರಿಯಲ್ಲಿ ಸಮಸ್ಯೆ ಇದ್ದೆ ಅದನ್ನು ಒಂದು ಸಮಸ್ಯೆ ನಿವಾರಣೆ ಮಾಡುವುದಕ್ಕೆ ಅವರು ಸಹಾಯಸ್ಥ ಸಿಗ್ಬೋದು. ಇಂತಹದ್ದು ಯಾವುದೋ ಕುಟುಂಬದ ಸಮಸ್ಯೆ ಇದ್ದರೆ ಆ ಸಮಸ್ಯೆ ನಿವಾರಣೆ ಮಾಡುವುದಕ್ಕೆ ಸಹೋದರ ಸಹೋದರಿಯರ ಒಂದು ಸಹಾಯ ಮಾರ್ಗದರ್ಶನದೊಂದಿಗೆ ನೀವು ಅಂತಹ ಒಂದು ಸಮಸ್ಯೆ ಸುಳಿಯಿಂದ ಹೊರಗೆ ಬರ್ತೀರಾ. ಇದು ಒಂದು ವಿಶೇಷವಾಗಿ ಬುಧಾದಿತ್ಯನ ಒಂದು ಸಂಯೋಜನೆ ಇರುವುದರಿಂದ, ಸಹೋದರ ಭಾವದಲ್ಲಿರುವುದರಿಂದ ಅವರಿಂದ ನಿಮಗೆ ಒಂದು ಉತ್ತಮವಾದಂತಹ ಒಂದು ಸಹಾಯ ಹಸ್ತ ಸಿಗಲಿದೆ ಅನ್ನತಕ್ಕಂಥದ್ದು ಇಲ್ಲಿ ಗಮನಿಸಬೇಕಾದಂತಹ ಅಂಶ. ಅಂದರೆ ಎಷ್ಟೋ ಕುಟುಂಬಗಳಲ್ಲಿ ಹುಟ್ಟುತ್ತಾ ಅಣ್ಣ ತಮ್ಮಂದಿರು, ಬೆಳೀತಾ ದಾಯಾದಿಗಳು ಅನ್ನತಕ್ಕಂತಹ ರೀತಿಯಲ್ಲಿ ಇರುತ್ತೆ. ಆಸ್ತಿ ವಿಚಾರ ಇರ್ಬೋದು, ಇನ್ನಿತರ ವಿಚಾರಗಳಿರ್ಬೋದು. ಯಾವುದೊಂದು ಒಬ್ಬರನ್ನು ನೋಡಿದ್ರೂ ಅಷ್ಟೊಂದು ಅನ್ಯೋನ್ಯವಾಗಿ ಇರುವುದಿಲ್ಲ ಅಣ್ಣ ತಮ್ಮಂದಿರೆಲ್ಲ. ಇದಕ್ಕೆಲ್ಲ ಕಾರಣ ಏನು ಅನ್ನತಕ್ಕಂಥದ್ದು, ಮೌಲ್ಯಗಳು ಕಡಿಮೆ ಆಗಿರತಕ್ಕಂಥದ್ದು. ಈಗ ಇಂತಹ ಕೆಲವೊಂದು ಉತ್ತಮವಾದಂತಹ ಗ್ರಹಸ್ಥಿತಿಗಳು ಬಂದಾಗ ಅಂತಹ ಸಮಯದಲ್ಲಿ ಚೆನ್ನಾಗಿರತಕ್ಕಂಥವರು ಕೂಡ ಇದ್ದಾರೆ. ರಾಮ ಲಕ್ಷ್ಮಣರಂತೆ ಇರೋರು ಇದ್ದಾರೆ, ಕೌರವ ಪಾಂಡವರ ರೀತಿಯಲ್ಲಿ ಇರತಕ್ಕಂಥವರು ಕೂಡ ಇದ್ದಾರೆ. ಹೀಗೆ ಈ ಪರಸ್ಪರ ಅನ್ಯೋನ್ಯವಾಗಿ ಬಾಳತಕ್ಕಂತಹ ಒಂದು ವಿಶೇಷವಾದಂತಹ ಯೋಗ ಇರಬೇಕಾದರೂ ಕೂಡ ಅದಕ್ಕೆ ಗ್ರಹಗತಿಗಳು ಸಹಕರಿಸಬೇಕಾಗತ್ತೆ. ಮೇಷರಾಶಿಯವರಿಗೆ ಅಂತಹ ಒಂದು ಉತ್ತಮವಾದಂತಹ ಬಾಂಧವ್ಯ ವೃದ್ಧಿಗೆ ಇದು ಕಾರಣ ಆಗುತ್ತೆ. ಗುರು ಉಚ್ಚನಾಗಿ ಒಂದು ಚತುರ್ಥ ಸ್ಥಾನದಲ್ಲಿ, ಸುಖ ಸ್ಥಾನದಲ್ಲಿ ಇರುವುದರಿಂದ ಎಷ್ಟೇ ಇಂತಹ ಒಂದು ಆತಂಕಗಳು, ಅಡ್ಡಿ ಆತಂಕ, ಇನ್ನೊಂದು ಸಮಸ್ಯೆ, ಹಣಕಾಸು ಸಮಸ್ಯೆ, ಕುಟುಂಬ ಸಮಸ್ಯೆ ಏನೇ ಇದ್ದರೂ ಮೇಷರಾಶಿಯವರಿಗೆ ಒಂದು ತೃಪ್ತಿ, ಸಮಾಧಾನ ಅನ್ನತಕ್ಕಂಥದ್ದು ಇರುತ್ತೆ ಅವರಿಗೆ. ಯಾಕೆಂದರೆ ಉಚ್ಚನಾಗಿ ಸುಖಸ್ಥಾನದಲ್ಲಿ ಗೃಹ ಸೌಖ್ಯವನ್ನು ಕೊಡತಕ್ಕಂತಹ, ಮಾತೃ ಸೌಖ್ಯವನ್ನು ಕೊಡುವಂತಹ ಗ್ರಹವಾದಂತಹ ಒಂದು ಗುರುಗ್ರಹ ಚತುರ್ಥ ಭಾವದಲ್ಲಿ ಮೇಷರಾಶಿಯವರಿಗೆ ಇರುವುದರಿಂದ ಏನೂ ಆದರೂ ಕೂಡ, ಎಷ್ಟೇ ಕಷ್ಟಗಳಿದ್ದರೂ ಕೂಡ ಸಂತೋಷವಾಗಿರತಕ್ಕಂತಹ ಮಾನಸಿಕ ಶಾಂತಿ ಅನ್ನತಕ್ಕಂಥದ್ದು ವಿಶೇಷವಾಗಿ ಜುಲೈ ತಿಂಗಳಲ್ಲಿ ಇರುತ್ತೆ ಮೇಷರಾಶಿಯವರಿಗೆ. ಏನು ಇಲ್ಲದೇ ಇದ್ರೂ ತೃಪ್ತಿ, ಅದೇ ಪ್ರಮುಖವಾಗಿರತಕ್ಕಂಥದ್ದು. ಏನೇ ಇರಲಿ, ಕಷ್ಟಗಳು ಬಂದರೂ ಕೂಡ ಅದನ್ನೆಲ್ಲ ಸಹಿಸಿಕೊಂಡು ಸುಖವಾಗಿ ಸಂತೋಷವಾಗಿ ಇರುವುದಕ್ಕೆ ಪ್ರಯತ್ನ ಮಾಡತಕ್ಕಂಥದ್ದು ಉಂಟಲ್ಲ, ಅದೇ ದೊಡ್ಡದು. ಅದೇ ಎಲ್ಲ ರೀತಿಯಲ್ಲಿ ನಮಗೆ ಒಳ್ಳೆಯದು. ಅಂತಹ ಒಂದು ವಿಶೇಷವಾದಂತಹ ಯೋಗವು ಕೂಡ ಮೇಷರಾಶಿಯವರಿಗೆ ಇದೆ, ಗುರುವಿನ ಒಂದು ಅನುಗ್ರಹ ಅನ್ನತಕ್ಕಂಥದ್ದು ಇರುವುದರಿಂದ. ಇನ್ನು ಮಕ್ಕಳಿಂದ ಕೆಲವೊಂದು ಈ ವಿದ್ಯಾಭ್ಯಾಸದ ವಿಚಾರ ಇರ್ಬೋದು. ಮಕ್ಕಳು ನಾವು ಹೊಂದಿಕೊಂಡಂತೆ ಓದ್ತಾ ಇಲ್ಲ, ವಿದ್ಯಾಭ್ಯಾಸಕ್ಕೆ ಕುಂಠಿತ ಆಗಿದೆ ಅನ್ನತಕ್ಕಂತಹ ಕಾರಣಗಳಿರ್ಬೋದು. ಅಥವಾ ವಯಸ್ಸಿಗೆ ಬಂದರೆ ವಿವಾಹ ಆಗಿಲ್ಲ, ಕೆಲಸ ಸಿಕ್ಕಿಲ್ಲ, ಅವನು ಈ ಕೆಲಸ ಬಿಸ್ನೆಸ್ ಮಾಡ್ತಾ ಇದ್ದಾನೆ, ಅಂತಹ ಬಿಸ್ನೆಸ್ಸಲ್ಲಿ ಏನೋ ಅಂತಹ ಏಳಿಗೆ ಇಲ್ಲ, ಅಥವಾ ಬಿಸ್ನೆಸ್ ಮಾಡಬೇಕಾದ್ರೆ ಯಾರೋ ಮೋಸ ಮಾಡಿಬಿಟ್ರು, ಇಂತಹದ್ದೆಲ್ಲ ನಾವು ನೋಡ್ತೇವೆ ಮಕ್ಕಳ ವಿಷಯದಲ್ಲಿ. ತಂದೆ ತಾಯಿಗೆ ಇರತಕ್ಕಂತಹ ಸಮಸ್ಯೆ, ಮಕ್ಕಳ ಒಂದು ವಿಷಯದಲ್ಲಿ ಕೆಲವೊಂದು ಅಡೆತಡೆಗಳು, ಕೆಲವೊಂದು ಅಷ್ಟೊಂದು ಏಳಿಗೆ ಇಲ್ಲ, ಅಭಿವೃದ್ಧಿ ಆಗ್ತಾ ಇಲ್ಲ ಅನ್ನತಕ್ಕಂಥದ್ದು ನಿಮಗೆ ಕಾಡುತ್ತೆ ಮೇಷರಾಶಿಯವರಿಗೆ. ಮಕ್ಕಳ ಪ್ರಗತಿಯ ಬಗ್ಗೆ ಅಷ್ಟೊಂದು ಸಮಾಧಾನ ಇರುವುದಿಲ್ಲ, ಅದು ಅದೇ ರೀತಿಯಲ್ಲಿ ಪ್ರಗತಿಯೂ ಕೂಡ ಇರುವುದಿಲ್ಲ, ಅದರಿಂದ ಸಮಾಧಾನ ಇರುವುದಿಲ್ಲ. ಇಂತಹ ಕೆಲವೊಂದು ಮಕ್ಕಳ ವಿಷಯದಲ್ಲಿ, ಮಗಳಿರ್ಬೋದು, ಮಗ ಇರ್ಬೋದು, ಆ ಕೆಲವೊಂದು ಎಷ್ಟೋ ಜನಕ್ಕೆ ತಮ್ಮ ಮಗಳಿಗೆ ಅಥವಾ ಮಗನಿಗೆ ಮದುವೆಯಾಗಿಲ್ಲ, ಒಳ್ಳೆಯ ಸಂಬಂಧಗಳು ಬರ್ತಾ ಇಲ್ಲ, ಬಂದಂಥ ಸಂಬಂಧಗಳು ಯಾವ ಸೆಟ್ ಆಗ್ತಾ ಇಲ್ಲ, ಎಲ್ಲ ಒಂದಲ್ಲ ಒಂದು ಕಾರಣಗಳನ್ನು ಹೇಳಿ ಎಲ್ಲ ನಿರಾಕರಿಸ್ತಾ ಇದ್ದಾರೆ ಅಂಥದ್ದೆಲ್ಲ ಹೇಳ್ತಾರೆ ತುಂಬ ಜನ. ಅದರಿಂದ ವಿವಾಹದ ಸಮಸ್ಯೆ ಎಷ್ಟೋ ಕುಟುಂಬಗಳಲ್ಲಿ ಇದೆ. ಮದುವೆಗೆ ಸರಿಯಾಗಿ ಸೆಟ್ ಆಗಲ್ಲ, ಈ ಗಣಕೂಟಗಳು ಹೊಂದಾಣಿಕೆ ಬರಲ್ಲ, ಅಥವಾ ಅವರು ಒಪ್ಪಿದರೆ ಇವರು ಒಪ್ಪಲ್ಲ, ಅಥವಾ ಏನೋ ದೋಷಗಳು ಇರುತ್ತೆ, ಕುಜ ದೋಷ ಇರ್ಬೋದು, ವಿವಾಹ ಪ್ರತಿಬಂಧಕ ದೋಷ ಇರ್ಬೋದು, ಭೃಗ್ವಾಂಗಾರಕ ದೋಷ ಇರ್ಬೋದು. ಇಂತಹ ಹಲವು ರೀತಿಯ ದೋಷಗಳಿಂದ ವಿವಾಹಕ್ಕೆ ಆ ವಯಸ್ಸಿಗೆ ಯಾರು ಬಂದಿರ್ತಾರೋ ಅವರಿಗೆ ಮದುವೆ ಆಗೋದೇ ಇಲ್ಲ. ವೈವಾಹಿಕ ಸಮಸ್ಯೆ, ಮದುವೆಗೆ ಮೊದಲು ಸಮಸ್ಯೆ ಇದೆ, ಮದುವೆ ಆಗತಕ್ಕಂಥದ್ದು ಸಮಸ್ಯೆ, ಮದುವೆ ಆದವನು ಕೂಡ ಕೆಲವೊಂದು ಒಂದು ಪರಸ್ಪರ ಮನಸ್ತಾಪ, ಡೈವರ್ಸ್ ಕೇಸುಗಳು, ಇಂತಹದ್ದೆಲ್ಲ ತುಂಬ ಇರತಕ್ಕಂಥದ್ದು ನಾವು ನೋಡ್ತೀವಿ ಸಮಾಜದಲ್ಲಿ. ಇದೆಲ್ಲ ವೈವಾಹಿಕ ಸಮಸ್ಯೆಗಳಿಗೆ ಸಂಬಂಧಪಟ್ಟಿರತಕ್ಕಂಥದ್ದು. ಮೇಷರಾಶಿಯವರು ಕೂಡ ಈ ವಿಷಯದಲ್ಲಿ ಕೆಲವೊಂದು ಸಮಸ್ಯೆಗಳು ಬರತಕ್ಕಂಥದ್ದು, ವಿವಾಹದ ವಿಘ್ನಗಳು ಪದೇ ಪದೇ ಎದುರಾಗತಕ್ಕಂಥ ಸಮಸ್ಯೆಗಳು ಉಂಟು. ಈ ಮೇಷರಾಶಿಯವರಿಗೆ ವಿವಾಹದ ಪ್ರಯತ್ನ ಫಲಿಸಲಿಕ್ಕಿಲ್ಲ, ನಿರಾಶರಾಗಬೇಡಿ. ಮುಂದಿನ ದಿನಗಳಲ್ಲಿ ಒಳ್ಳೆಯದಾಗತಕ್ಕ ಒಳ್ಳೆಯ ಸಂಬಂಧ ಕೂಡಿ ಬರುತ್ತೆ. ಮರಳಿ ಯತ್ನವನ್ನು ಮಾಡು ಅನ್ನತಕ್ಕಂತಹ ರೀತಿಯಲ್ಲಿ ನಾವು ಮಾಡಬೇಕಾಗುತ್ತೆ. ಅದನ್ನು ಮಾಡಿದರೆ ಪ್ರಯತ್ನ ಸಿಕ್ಕೇ ಸಿಗುತ್ತೆ.
ಆದ್ದರಿಂದ ಈ ವೈವಾಹಿಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಕೆಲವೊಂದು ಪ್ರತಿಬಂಧಕಗಳು ಅಂದರೆ ಅಡೆತಡೆಗಳು ಬರತಕ್ಕಂತಹ ಸಾಧ್ಯತೆಗಳು ಉಂಟು. ಅದು ನಿರೀಕ್ಷಿತ ಅಂಥೇಳಿ ಹೇಳಬಹುದು. ಉದ್ಯೋಗ ಸಂಬಂಧಿತವಾದಂತಹ ಕೆಲಸಗಳು, ಈ ಕರ್ಮಸ್ಥಾನ ಅಂತ ನಾವು ತೆಗೆದುಕೊಂಡಾಗ ಕರ್ಮಸ್ಥಾನಾಧಿಪತಿ 12ನೇ ಮನೆಯಲ್ಲಿದ್ದಾನೆ. ಉದ್ಯೋಗಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳು ಬರುತ್ತೆ. ಅಂದರೆ ಕೆಲಸ ಮಾಡತಕ್ಕಂತಹ ಜಾಗದಲ್ಲಿ ಕಿರಿಕಿರಿ, ಏನೋ ಒಂದು ನಮ್ಮ ಸಹೋದ್ಯೋಗಿಗಳು ಇರ್ಬೋದು, ಮೇಲಧಿಕಾರಿಗಳಿರ್ಬೋದು, ಅಥವಾ ಪ್ರಾಜೆಕ್ಟ್ ಮ್ಯಾನೇಜರ್ ಇರ್ಬೋದು, ಅಥವಾ ಪ್ರಾಜೆಕ್ಟಿಗೆ ಸಂಬಂಧಪಟ್ಟಂತಹ ಇನ್ನಿತರ ಉನ್ನತ ಸ್ಥಾನಮಾನದಲ್ಲಿರ್ತಕ್ಕಂಥವ್ರು ಇರ್ಬೋದು. ಏನೋ ಒಂದು ನೀವು ಎಷ್ಟೇ ಕಷ್ಟಪಟ್ಟು ಕೆಲಸ ಮಾಡಿದರೂ ನಿಮಗೆ ಅವರು ಸರಿಯಾದ ರೀತಿಯಲ್ಲಿ ಒಂದು ಪ್ರಶಂಸೆಯನ್ನು ಕೊಡುವುದಿಲ್ಲ. ನೀವು ಮಾಡಲಿರ್ತಕ್ಕಂತಹ ಕೆಲಸ ಅವರಿಗೇನೋ ಅಸಮಾಧಾನವೇ ಆಗಿರುತ್ತೆ ಸರಿಯಾಗಿ ಮಾಡಿದರೂ ಕೂಡ. ಇಂತಹದ್ದೆಲ್ಲ ಉದ್ಯೋಗ ಸ್ತಂಭದಲ್ಲಿ ಉಂಟಾಗತಕ್ಕಂತಹ ಸಾಧ್ಯತೆಗಳು ಮೇಷರಾಶಿಯು ತುಂಬ ಕಂಡು ಬರ್ತಾ ಇದೆ. ವ್ಯಾಪಾರದಲ್ಲಿ ಇಂತಹದ್ದು ಇದ್ದರೆ ಅಷ್ಟೊಂದು ಅಭಿವೃದ್ಧಿ ಇರುವುದಿಲ್ಲ. ಮುಂದಿನ ದಿನಗಳೇ ಒಳ್ಳೆಯ ಒಂದು ಅಭಿವೃದ್ಧಿಯನ್ನು ಕಾಣಲಿದ್ದೀರಿ, ಯಾವುದೇ ಬಿಸ್ನೆಸ್ ಮಾಡ್ತಾ ಇದ್ದರೂ ಕೂಡ. ಹೀಗೆ ಎಲ್ಲ ಕ್ಷೇತ್ರಗಳಲ್ಲಿಯೂ ಕೂಡ ಹಲವು ರೀತಿಯಾದಂತಹ ಒಂದು ಸಮಸ್ಯೆಗಳು ಮೇಷರಾಶಿಯವರಿಗೆ ಈ ತಿಂಗಳಲ್ಲಿ ಇರುವುದರಿಂದ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು, ಜಾಗರೂಕತೆಯಿಂದ ಇರಬೇಕು. ಯೋಚನೆ ಮಾಡಿ ಕಾರ್ಯಯೋಜನೆಯನ್ನು ರೂಪಿಸಬೇಕು, ಯೋಚನೆ ಮಾಡಿ ಮಾತನಾಡಬೇಕು. ಕುಟುಂಬದಲ್ಲಿ ಸಮಾಧಾನದಿಂದ ಸಹನಶೀಲರಾಗಿ ಇರಬೇಕು. ಇದೆಲ್ಲ ಅನುಸರಿಸಿದರೆ ಒಳ್ಳೆಯದು. ಜೊತೆಯಲ್ಲಿ ಸುಬ್ರಹ್ಮಣ್ಯನ ಒಂದು ಅರ್ಚನೆಯನ್ನು ಮಂಗಳವಾರ ದಿವಸ ಮಾಡತಕ್ಕಂಥದ್ದು, ಸುಬ್ರಹ್ಮಣ್ಯಗೆ ಸಂಬಂಧಪಟ್ಟಂತಹ ಸ್ತೋತ್ರಗಳನ್ನು ಹೇಳಿ, ನಾಗಾರಾಧನೆ, ನಾಗಪೂಜೆಯನ್ನು ಮಾಡಿ, ಇವೆಲ್ಲ ಮಾಡುವುದರಿಂದ, ಅದರಲ್ಲಿ ಕುಜ ಮಂತ್ರವನ್ನು ಪಠಿಸ್ತಕ್ಕಂಥದ್ದು, ಇದೆಲ್ಲ ಮಾಡುವುದರಿಂದ ವಿಶೇಷವಾಗಿ ಮೇಷರಾಶಿಯು ಇನ್ನೂ ಒಳ್ಳೆಯ ಫಲವನ್ನು ನಿರೀಕ್ಷಣೆ ಮಾಡುವುದಕ್ಕೆ ಸಾಧ್ಯ ಇದೆ. ಶುಭಮಸ್ತು. ಸಮಸ್ತ ಸನ್ಮಂಗಳಾನಿ ಭವಂತು.